ಎಜಿ ನ್ಯೂಸ್ಗೆ ಸ್ವಾಗತ. ಯಾದಗಿರಿ ತಾಲೂಕಿನ ಬಂದಳಿ ಗ್ರಾಮದಲ್ಲಿ ರವಿವಾರ ಮಧ್ಯರಾತ್ರಿ ಶೆಡ್ಡಿನ ಕೀಲಿ ಮುರಿದು ಕಳ್ಳರು 35 ಕುರಿಗಳನ್ನು ಕಳ್ಳತನ ಮಾಡಿಕೊಂಡು ಹೋಗಿರುವುದನ್ನು ಕಂಡು ಗ್ರಾಮಸ್ಥರು ಬೆಚ್ಚಿಬಿದ್ದಿದ್ದಾರೆ ಎಂದು ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ನಾಳ್ ಆರೋಪಿಸಿದ್ದಾರೆ. ಸುದ್ದಿ ತಿಳಿತಾ ಇದ್ದಂಗೆ ಗ್ರಾಮಕ್ಕೆ ಬುಧವಾರ ಬೆಳಿಗ್ಗೆ 6:30ಕ್ಕೆ ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ನಾಳ್ ಅವರು ಕುರಿ ಕಳ್ಳತನ ಮನೆ ಹಾಗೂ ಶೆಡ್ಡಿಗೆ ಭೇಟಿ ಕೊಟ್ಟು ಪರಿಶೀಲಿಸಿದ ನಂತರ ಕುರಿಗಾಯಿಗೆ ಆತ್ಮಸ್ಥೈರ್ಯ ಹಾಗೂ ಭದ್ರತೆ ಕೊಡಿಸುವುದಾಗಿ ಭರವಸೆ ಕೊಟ್ಟು ಮಾತನಾಡಿದರು. ಸಿದ್ದಪ್ಪ ಮಾಳಪ್ಪ ಪೂಜಾರಿ ಇವರ 25 ಕುರಿಗಳು, ಈಶಪ್ಪ ಗುಂಜಲಪ್ಪ ಸಿದ್ದಣ್ಣೂರ್ ಅವರ 10 ಕುರಿಗಳು, ಒಟ್ಟು 35 ಕುರಿಗಳನ್ನು ಕಳ್ಳರು ಕದ್ದುಕೊಂಡು ಹೋಗಿದ್ದಾರೆ. ಜಿಲ್ಲಾದ್ಯಂತ ಇತ್ತೀಚಿನ ದಿನದಲ್ಲಿ ಕುರಿಗಳು ಕಳ್ಳತನವಾಗ್ತಾ ಇರುವುದು ದುರಾದೃಷ್ಟಕರ ಸಂಗತಿ ಅಂತ ಆಗ್ರಹ ಮಾಡಿದ್ದಾರೆ. ಕುರಿಗಳನ್ನು ಸರ್ವಸಾಮಾನ್ಯವಾಗಿ ರೈತರ ಜಮೀನುಗಳಲ್ಲಿ ದಿನಾಲೂ ಬಲಿಗಳಲ್ಲಿ ಕೂಡು ಹಾಕುವುದನ್ನ ಕಳ್ಳತನ ಆಗಿರುವುದು ಇಲ್ಲಿಯ ತನಕ. ಆದರೆ ಮನೆಯ ಮುಂದೆ ಶೆಡ್ಗಳಲ್ಲಿ ಕೂಡ ಹಾಕಿದ ಕುರಿಗಳನ್ನೇ ಶೆಡ್ಡಿನ ಕೀಲಿ ಮುರಿದು ಕಳ್ಳತನ ಮಾಡಿರುವುದು ಕುರಿಗಾಯಿಗಳನ್ನ ಭಯದ ವಾತಾವರಣದ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತ ಆರೋಪಿಸಿದರು. ಕುರಿಗಾಯಿಗಳು ಬೆಳಗ್ಗೆಯಿಂದ ಸಂಜೆ ತನಕ ಕುರಿಗಳನ್ನ ಮೇಯಿಸಿಕೊಂಡು ಬರುತ್ತಾನೆ. ಕೆಲವು ಕಳ್ಳರು ಇವರ ಚಲನವಲನ ನೋಡಿ ಮಧ್ಯರಾತ್ರಿಯಲ್ಲಿ 4 ಚಕ್ರದ ವಾಹನಗಳಲ್ಲಿ ಕಳವು ಮಾಡಿ ಹೊತ್ತೊಯ್ದಿದ್ದಾರೆ ಎಂದಿದ್ದಾರೆ. ಸ್ಥಳದಲ್ಲೇ ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ನಾಳ್ ಅವರು ದೂರವಾಣಿ ಮುಖಾಂತರ ಗ್ರಾಮೀಣ ಪೊಲೀಸ್ ಠಾಣೆಯ ಪಿಎಸ್ಐ ಹನುಮಂತ ಬಂಕಲಬಿ ಅವರಿಗೆ ಮಾಹಿತಿ ತಿಳಿಸಿದ ತಕ್ಷಣ ಪಿಎಸ್ಐ ಅವರು ಸ್ಥಳಕ್ಕೆ ಆಗಮಿಸಿ ಸ್ಥಳ ಪರಿಶೀಲನೆ ಮಾಡಿ ಪ್ರಕರಣ ದಾಖಲು ಮಾಡಿಕೊಂಡು ಶೀಘ್ರದಲ್ಲೇ ಆರೋಪಿಗಳನ್ನು ಪತ್ತೆ ಮಾಡಿ ನಿಮಗೆ ನ್ಯಾಯ ಒದಗಿಸುವುದಾಗಿ ಭರವಸೆ ಕೊಟ್ಟಿದ್ದಾರೆ. ರಾತ್ರಿ 12 1 ಗಂಟೆಗೆ ಹೋಗಿ ಅವ್ರು 24 ಕುರಿ ಹೊಂಟಾಗ್ರ. ಏನಾಗ್ಯದ? ರಾತ್ರಿ ಕಳ್ತನ ಆಗ್ಯದ್ರಿ. ಕೀ ಮುರಿದು ಒಯ್ದಾರ್ರಿ. ಎಲ್ಲಿ ಕಟ್ಟಿದ್ರಿ? ಇಲ್ಲೇ ಮಡಿಬೇಲ್ರಿ ರೂಮ್. ನೀವು ಓನ್ ರೂಮ್ ಮಾಡಿ ಕಟ್ಟಿರಿ? ಹೌದ್ರಿ, ಓನ್ ರೂಮ್ ಮಾಡಿ ಕಟ್ಟಿವ್ರಿ. ಏನ್ ಮಾಡ್ಯಾರ? ಕೀಲ್ ಮುರಿದು ಒಯ್ದಾರ್ರಿ. ಮೊದಲೆಲ್ಲ ಯಾವ ಒಯ್ದಾರ? ಮೊದಲು ಒಯ್ದಾರ್ರಿ, 1 2 3 ಒಯ್ದಾರ್ರಿ. ಅವು ಲೆಕ್ಕ ಕಸಿಯಂದಿಲ್ರಿ. ಈಗ ಜಗ್ಗೆ ಒಯ್ದಾರ್ರಿ ಒಮ್ಮಿಗೆ. ಯಾವತ್ತಾಗ್ಯದ? ಆಯ್ತಾರ, ರಾತ್ರಿ ಆಗ್ಯದ್ರಿ. ಎಷ್ಟು ಒಯ್ದಾರ? 25 ಒಯ್ದಾರ್ರಿ. ಊರು ಬಂದಾಳ್ರಿ, ನಾವು ಎಲ್ಲಿಗೆ ಹೋಗಲ್ರಿ. ಮಕ್ಳು ಮಾರಿಗಳು ಕರ್ಕೊಂಡ್ ಇಲ್ಲೇ ಸಡ್ಡು ದೂರ ಅಡವ್ಯಾಗ ಒಬ್ಬ ತಾತನಂದ ಇಲ್ಲೇ ಸಡ್ಡು ಕಟ್ಟಿವ್ರಿ. ಇಲ್ಲೇ ಇರ್ತಾನ್ರಿ, ಕೆಂಟ ಮೇಸ್ಕೊಂಬರ್ತಾನ್ರಿ. ಇಲ್ಲೇ ಸಡ್ಡು ಕಟ್ಟಿ ತರ್ತಾನ್ರಿ. ರಾತ್ರಿ ಐತಾರ. ರಾತ್ರಿ 1 12 ಸುಮಾರು ಒಯ್ದಾರ ನೋಡ್ರಿ. 25 ಕುರಿ 1 ಟಗರ ಒಯ್ದಾರ. ಮೊದ್ಲು ಏನೇನ್ ಆಗ್ಯಾವನ್ರಿ? ಮೊದಲು ಸುಮ್ಮನೆ ಊರನವ್ರೆ ಒಂದು ಹಂಗ 5 ಕೇಸ್ ಕೊಯ್ಕಂತಿನದು ಅದು ಮಾಡ್ತಿದ್ರಿ. ಹಿಂಗ ಯಾವಾಗ ಹೋಗಿಲ್ರಿ, ಇದೇ ಫಸ್ಟ್ ರೀ. ಎಷ್ಟು ಒಮ್ಮಲಿಗೆ 25 ಒಮ್ಮಲ್ಗೆ ಒಯ್ದಾರ. ಒಂದೇ ರಾತ್ರಿ ಒಯ್ದಾರ? ಒಂದೇ ರಾತ್ರಿ ಒಯ್ದಾರ. ಬೆಂಗಳೂರಿಗೆ ಹೋಗಿ ದುಡಿಯ ಕಳ್ರ ಕಟ್ ಆಗಿದ್ರೆ ಕುರಿ ಇಲ್ಲಿ ಮಾಡ್ಕೊಂಡು ಹೋಗ್ಬೇಕಂದ್ರೆ ನಾವು ಕುರಿ ಊರಾಗ ಕಡಿ ಬಿಡ್ಬಾರ್ರಿ. ಸಡ್ ಮಾಡ್ಕೊಂಡು ಹೋಗ್ತಾರೆ ನಾವು ಬಿಡವಲ್ರಿ. ಏನೋ ಸ್ವಲ್ಪ ಪಾಳಾಗಿವ್ರಿ. ಆಯ್ತಾರ, ರಾತ್ರಿಗೆ ಹೋಗ್ಯಾವ. ಎಷ್ಟು ಹೋಗ್ಯಾವ್ರಿ? 10 ಹೋಗ್ಯಾವ್ರಿ. ಹೆಂಗ್ ಒಯ್ದಾರ? ಏನಂದ್ರು? ರಾತ್ರಿ 12 ಗಂಟೆ ಕೀಲಿ ಮುರಿದು ಒಯ್ದಾರ. ನೀವು ಕಟ್ಟಿದ್ದ ಶೆಡ್ದಾಗ ಬಂದು ಕೀಲಿ ಮುರಿದು ಒಯ್ದಾರ? ಶೆಡ್ಡಿಗೆ 12 ಬಂದು ಕೀಲಿ ಮುರಿದು ಒಯ್ದಾರ. ಏನ್ ಅವ್ರ ಕಿರಿಕಿರಿ ಭಾಳ ಆಗ್ಯದ್ರಿ. ಅವ್ರದ್ದೇನು ನಿದ್ದೆ ಮಾಡಕ್ ಹೋಗ್ಲಕ್ಕ ಆಗ್ಬಿಟ್ರಿ. ಮತ್ತೇನಾಗ್ಯದ? ಇದೊಂದು ಟಗರ ಹೋಗ್ಯಾವ್ರಿ. ಯಾದಗಿರಿ ನಮ್ಮ ಜಿಲ್ಲೆಯಲ್ಲಿ ಸಾಕಷ್ಟು ಕುರಿಗಾಯರು ಮತ್ತು ಎಲ್ಲರೂ ಸೇರಿ ಏನದ ಸಾಕಷ್ಟು ಕುರಿಗಳು ಸಾಕ್ಯಾರ. ಇಲ್ಲಿ ಮೊದಲೆಲ್ಲ ಅಲ್ಲೊಂದು ಇಲ್ಲೊಂದು ಎಲ್ಲ ಹೊಲದಲ್ಲಿ ಸಾಕಿ ತರಿಬಿದಾಗ ಅಲ್ಲಿದಾಗ ಒಂದೊಂದು ಕುರಿಗಳನ್ನು ಕಳವು ಮಾಡೋದು ನಾವು ನೋಡಿದ್ದೀವಿ. ಇತ್ತೀಚಿನ ದಿನಗಳೆಲ್ಲ ಹಾವಳಿಗಳಲ್ಲಿ ಏನದ ರಸ್ತೆ ಬದಿಯಲ್ಲಿರ್ತಕ್ಕಂಥದ್ದು ಇವ್ರದ್ದೆಲ್ಲ ಅಲನ ಚಲನ ನೋಡ್ಕೊಂಡು ಕೇಸಿ ಸುಮಾರು 10-20 ಕುರಿಗಳನ್ನು ಕಳವು ಮಾಡ್ತಕ್ಕಂಥದ್ದು ನಿರಂತರ ನಡೀತಿದೆ ನಮ್ಮಲ್ಲಿ. ಅದನ್ನು ಕಡಿವಾಣ ಆಗ್ತಕ್ಕಂಥ ಕೆಲಸ ಆಗಬೇಕು. ಇವತ್ತು ಸಿದ್ದಪ್ಪ ಮತ್ತು ಈಶಪ್ಪ ಬಂದಳಿ ಯಾದಗಿರಿ ನಗರ ಕಂಟಿಕೊಂಡಿರ್ತಕ್ಕಂಥ ಊರಿದು. ಸ್ವಂತ ಅವರು ಏನಂತದ ಹೊಲ್ದಾಗ ತರಿಬಿಲ್ಲ, ಮನೆಯಲ್ಲೇ ಶೆಡ್ ಮಾಡ್ಕೊಂಡು ತರಿಬಿರ್ತಕ್ಕಂಥ ಮನುಷ್ಯ ಕೈಲಿಂದ ಖರ್ಚು ಮಾಡ್ಕೊಂಡು ಮಾಡಿ ಇವತ್ತು ಬೆಂಗಳೂರು ಬಾಂಬೆಗೆ ಹೋಗೋದನ್ನು ಬಿಟ್ಟು ಸ್ವಂತಾಗಿ ದುಡ್ಕೊಂತಿಲ್ಲಕತ್ತ. ನಿಜವಾಗಿ ಇವರು ಶ್ರಮಜೀವಿಗಳು. ಇಂಥವ್ರಿಗೆ ಏನದಂದ್ರೆ ಇವು ಕಳ್ಳರ ಕಾಟ ಹೆಚ್ಚಾಕೇಸಿ ರಾತ್ರಿಗೆ ನಿದ್ದೆಗಡಿಸಿರ್ತಕ್ಕಂಥದ್ದು ದುರದೃಷ್ಟಕರ. ತಕ್ಷಣ ಜಿಲ್ಲಾಡಳಿತ ಪೊಲೀಸ್ ವರಿಷ್ಠಾಧಿಕಾರಿಗಳು ಎಚ್ಚೆತ್ತುಕೊಂಡು ಇವತ್ತೇನದ ಇವ್ರಿಗೆ ವಿಶೇಷ ಒಂದು ತಂಡ ರಚನೆ ಮಾಡಿ ಇನ್ನೊಂದ್ಸಲ ಇವ್ದು ಘಟನೆ ನಡಿಬಾರ್ದು ಮತ್ತು ಇದಕ್ಕೆ ಸೂಕ್ತ ಪರಿಹಾರ ಅದಕ್ಕೆ ಸ್ಥಳಕ್ಕೆ ಅವ್ರನ್ನ ಜೈಲಿಗಟ್ಟಿ ಕಳ್ಳರನ್ನ ಜೈಲಿಗೆ ಹಾಕಿಸಿ ಇವ್ರನ್ನ ನಿರಂತರ ನೆಮ್ಮದಿಲಿಂದ ಬಾಳ್ತಕ್ಕಂಥ ವ್ಯವಸ್ಥೆ ಆಗಬೇಕು. ಕುರಿಯರಿಗೆ ಸಾರ್ವಜನಿಕರಿಗೆ ಯಾವುದೇ ರೀತಿಯ ತೊಂದರೆ ಆಗತ್ತಂತ ಕ್ರಮ ಕೈಗೊಳ್ತಕ್ಕಂಥ ಕೆಲಸ ಮಾಡಬೇಕು. ಇಲ್ಲದಿದ್ದರೆ ಯಾದಗಿರಿಲಿಂದ ಸೇಡಂಗೆ ಹೋಗ್ತಕ್ಕಂಥ ರಸ್ತೆ ಇವೇ ಕುರಿಗಳನ್ನು ಆ ರಸ್ತೆಯಲ್ಲಿ ತಡೆದು ಪ್ರತಿಭಟನೆ ಮಾಡಬೇಕಾಗ್ತಕ್ಕಂಥದ್ದು ಇದೇ ಸಂದರ್ಭದಲ್ಲಿ ಜಿಲ್ಲಾಡಳಿತಕ್ಕೆ ನಾನು ಎಚ್ಚರಿಕೆ ನೀಡ್ತಿದ್ದೇನೆ. ಇನ್ನು ಇದೇ ಸಂದರ್ಭದಲ್ಲಿ ಸಿದ್ದಪ್ಪ ರೆಡ್ಡಿ, ಈಶ್ವರಪ್ಪ ಮಾಳಪ್ಪ, ಪವನ ರವಿ, ವೆಂಕಟೇಶ್ ಪ್ರಸಾದ್, ಬಸಪ್ಪ, ಚಂದಪ್ಪ ಸೇರಿ ಅನೇಕ ರೈತರು ಉಪಸ್ಥಿತರಿದ್ದರು. ನಿಜಾಮುದ್ದೀನ್, ಯಾದಗಿರಿ, ಎಜಿ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಮತ್ತೊಂದು ಹೆಸರೇ
ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.